ಅವ್ರು ಹೇಳ್ತಾರೆ, ನೀವು ತುಂಬಾ ಆಳವಾಗಿ ವಿಶ್ಲೇಷಿಸಿದ್ರೆ ಈ ಎಲ್ಲಾ ಆಕ್ರಮಣಗಳಿಂದ ನಾವು ಏನ್ ಕಳೆದುಕೊಂಡಿದೀವಿ, ಅಲ್ಲಿ ನಾವು ಏನ್ ಕಳ್ಕೊಂಡಿದ್ವಿ, ನಾವು ನಮ್ಮ ಆತ್ಮಗೌರವವನ್ನ ಕಳ್ಕೊಂಡಿದೀವಿ, ಹ್ಮ್ ನಾವು ನಮ್ಮ ಆತ್ಮಶ್ರದ್ಧೆಯನ್ನ ಕಳ್ಕೊಂಡಿದ್ದೀವಿ, ಸಲಿ ಆತ್ಮವಿಶ್ವಾಸ ಕಳ್ಕೊಂಡಿದೀವಿ. ನಾವು ನಿರ್ಲಕ್ಷ್ಯಗಳಾಗಿದ್ದೇವೆ. ಇಲ್ಲ, ನಾವು ನಿರ್ಲಕ್ಷ್ಯಗಳಾಗಿಲ್ಲ, ನಂಬಿಕೆಯನ್ನೇ ಕಳ್ಕೊಂಡಿದ್ದೀವಿ. ಪಾಶ್ಚಿಮಾತ್ಯರ ಮಾತುಗಳೇ ಸರಿ ಎಂದು ನಂಬಿದ್ದೀವಿ. ಇಂದಿಗೂ ಅನೇಕ ಭಾರತೀಯರು ಪಾಶ್ಚಿಮಾತ್ಯರ ನಂಬಿಕೆ ಸರಿ ಎಂದು ಭಾವಿಸ್ತಾರೆ. ಹಾಗಾಗಿ ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕೂಡ ಅವರ ದೃಷ್ಟಿಕೋನದಿಂದಲೇ ನೋಡ್ಲಾಗ್ತಿದೆ. ಹೌದು, ಅದನ್ನ- ಮತ್ತು ನಾವು ನಮ್ಮನ್ನು ನಮ್ಮ ಸಹ ನಾಗರಿಕರಿಗಿಂತ ಭಿನ್ನವಾಗಿ ನೋಡಿಕೊಳ್ತೀವಿ. ಹೌದು, ನಿಖರವಾಗಿ. ಏಕೆಂದ್ರೆ ನಾವು ಹೊರಗಿನವರ ಕಣ್ಣುಗಳ ಮೂಲಕ ನೋಡ್ತೀವಿ. ಆದ್ರಿಂದ ಅವರು ಹೇಳಿದ ವಿಷಯವೇನೆಂದ್ರೆ, ನಾವು ಆತ್ಮ ಗೌರವವನ್ನ ಮರುನಿರ್ಮಿಸಿಕೊಳ್ಳದ ಹೊರತು ನಾವು ನಮ್ಮ ಭೌತಿಕ ಶಕ್ತಿಯನ್ನು ಮರುನಿರ್ಮಿಸಿಕೊಳ್ಬೇಕು. ಅಂದ್ರೆ ನಮ್ಮ ಮಾನಸಿಕ ಶಕ್ತಿ, ನಮ್ಮ ಮಾನಸಿಕ ಸಾಮರ್ಥ್ಯಗಳು ಇದೇ ಇಡೀ ವಿಷಯದ ತಿರುಳು ಎನ್ನುವೇ ಹೇಳ್ತಾರೆ. ನೀವು ನಮ್ಮ ಜನರ ಮಾನಸಿಕ ಸಾಮರ್ಥ್ಯಗಳನ್ನ ಬೆಳೆಸಬೇಕು ಮತ್ತು ಅದನ್ನ ಮರುನಿರ್ಮಿಸುವುದರಿಂದ ನಮ್ಮ ಆಲೋಚನಾ ಸಾಮರ್ಥ್ಯ, ನಮ್ಮ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ, ನಮ್ಮ ಅದ್ಭುತವಾದ ಉಪನಿಷತ್ತಿನ ವಿಚಾರಗಳನ್ನ ಅರಗಿಸಿಕೊಳ್ಳುವ ಸಾಮರ್ಥ್ಯವನ್ನ ಹೆಚ್ಚಿಸ್ಕೋಬೇಕು. ಆದ್ರಿಂದ ಈ ಮಾನಸಿಕ ಸಾಮರ್ಥ್ಯವನ್ನ ನಾವು ಆಧುನಿಕ ಭಾರತೀಯರಲ್ಲಿ ಬೆಳೆಸಿದ್ರೆ ನಮ್ಮ ವಿಶ್ವವಿದ್ಯಾಲಯ ವ್ಯವಸ್ಥೆಯಿಂದ ಲಕ್ಷಾಂತರ ಜನರು ಹೊರಬರ್ತಾರೆ. 5-7 ಮಿಲಿಯನ್ ಜನರು ಪದವಿ ಪಡೀತಾರೆ. ಇತರ ಎಲ್ಲಾ ಪದವಿಗಳ ಹೊರತಾಗಿ ಕೇವಲ ಇಂಜಿನಿಯರ್ಗಳೇ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೊರಬರ್ತಿದ್ದಾರೆ ಎಂಬುದು ನನಗೆ ತಿಳಿದಿಲ್ಲ. ಇವರೆಲ್ಲರೂ ಹೊರಬರ್ತಿದ್ದಾರೆ ಎಂದವರು ಹೇಳಿದರು. ಈಗ ನಾವು ಅವರನ್ನ ಮಾನಸಿಕ ಮಟ್ಟದಲ್ಲಿ ಬಲಪಡಿಸಬೇಕು, ಬೌದ್ಧಿಕ ಮಟ್ಟದಲ್ಲಿ. ಆದ್ದರಿಂದ ಈ ಬೌದ್ಧಿಕ ಬಲವರ್ಧನೆ ಅಥವಾ ಬೌದ್ಧಿಕ ಸಬಲೀಕರಣವು ನಮ್ಮ ದೇಶದ ಪ್ರಮುಖ ಸುಧಾರಣೆಗಳಲ್ಲಿ ಒಂದಾಗಿದೆ ಅಥವಾ ಮುಂದಿನ ದಾರಿಯಾಗಿದೆ.